ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರೀಸೆಂಟ್ ಆಗಿ ಕನ್ನಡದಲ್ಲಿ ಮತ್ತೆ ಕನ್ನಡಕ್ಕೆ ಡಬ್ ಆಗಿರುವಂತಹ ಸಿನಿಮಾಗಳನ್ನ OTT ರೆಕಮೆಂಡೇಶನ್ ವಿಡಿಯೋನ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಇದರಲ್ಲಿ 3 ಸಿನಿಮಾಗಳು ನಿಮಗೆ 1 ತಿಂಗಳ ಮುಂಚೆನೆ OTTಗೆ ಬಂದಿದ್ದಾವೆ. ಅವು ನನಗೆ ತುಂಬಾ ಇಷ್ಟ, ಹಂಗಾಗಿ ನಿಮ್ಗೂ ಕೂಡ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಇನ್ನು ಉಳಿದ 7 ಸಿನಿಮಾಗಳು ಅವು ರೀಸೆಂಟ್ ಆಗಿ OTTಲಿ ಬಂದಿರುವಂತಹ ಸಿನಿಮಾಗಳಾಗಿವೆ. ಮೊದಲನೇ ಸಿನಿಮಾ ಸಿಂಗಲ್. ಇದು ಅಮೆಜಾನ್ ಪ್ರೈಮ್ ಅಲ್ಲಿ ರಿಲೀಸ್ ಆಗಿದೆ. ಇದು ಒಂದು ತೆಲುಗು ಸಿನಿಮಾ, ಕನ್ನಡದಲ್ಲೂ ಕೂಡ ಡಬ್ ಆಗಿ ರಿಲೀಸ್ ಆಗಿದೆ. 6.2 IMDb ರೇಟಿಂಗ್ ಹೊಂದಿದೆ. ಗುಡ್ ವಾಚ್ ಅಂತ ಕೂಡ ಹೇಳ್ಬೋದು. ಶುಭಂ ಇದು ಕೂಡ ಪ್ರೈಮ್ ವಿಡಿಯೋದಲ್ಲೇ ಇದೆ. 7.4 IMDb ಒಂದಿಗೆ ಇದೊಂದು ಹಾರರ್ ಸ್ಟೋರಿ ಸೀರಿಯಲ್ ದೆವ್ವ. ಇದೊಂದು ಗುಡ್ ವಾಚ್ ಅಮೆಜಾನ್ ಪ್ರೈಮ್ ಅಲ್ಲೇ ನಮ್ಮ ಕನ್ನಡ ಭಾಷೆಯಲ್ಲೇ ಲಭ್ಯವಿದೆ. ಡೆವಿಲ್ಸ್ ಡಬಲ್ ನೆಕ್ಸ್ಟ್ ಲೆವೆಲ್. ಡೆವಿಲ್ಸ್ ಡಬಲ್ ಅನ್ನೋದು ಏನಿದ್ದಾರೆ ಅವರು ಇದೇ ತರದ ಸಿನಿಮಾಗಳನ್ನ ಕಾಮಿಡಿ ಹಾರರ್ ಮಾಡ್ಕೊಂತ ಬರ್ತಾ ಇದಾರೆ. ಇದು ಅವರ 3ನೇ ಪಾರ್ಟ 4ನೇ ಪಾರ್ಟ ಸಿನಿಮಾ ಅಂತ ಅನ್ಸುತ್ತೆ. ಈ ಸಿನಿಮಾನ ಡೆವಿಲ್ಸ್ ಡಬಲ್ ನೆಕ್ಸ್ಟ್ ಲೆವೆಲ್ ಅಂತ ಟೈಟ್ಲ್ ಇಟ್ಟು ಮಾಡಿದ್ದಾರೆ. ಈ ಸಿನಿಮಾ ಕೂಡ 1 ತಿಂಗಳ ಮುಂಚೆನೆ OTTಗೆ ಬಂದಿದೆ. ಯಾವ OTT ಅಪ್ಪ ಅಂದ್ರೆ ZEE5 OTTಲಿ ಬಂದಿದೆ. ಇದು ಒಂದು ತಮಿಳ್ ಫಿಲಂ, ಕನ್ನಡದಲ್ಲೂ ಕೂಡ ಡಬ್ ಆಗಿ ರಿಲೀಸ್ ಆಗಿದೆ. 5.1 IMDb ಒಂದಿಗೆ ಗುಡ್ ವಾಚ್ ಅಂತಾನೆ ಹೇಳ್ಬೋದು. ಮತ್ತೆ ಧನುಷ್ ಅವರು ಆಕ್ಟ್ ಮಾಡಿರುವಂತಹ ಕುಬೇರ ಸಿನಿಮಾ, ಇದೊಂದು ತಮಿಳ್ ಸಿನಿಮಾ, ಕನ್ನಡದಲ್ಲೂ ಕೂಡ ಡಬ್ ಆಗಿ ಅಮೆಜಾನ್ ಪ್ರೈಮ್ ಅಲ್ಲಿ ಇದೆ. ಇದೊಂದು ಎಕ್ಸಲೆಂಟ್ ವಾಚ್ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದ್ರೆ ಅವರು ಆಕ್ಟ್ ಮಾಡಿರೋ ರೀತಿ ಆಗಿರ್ಬೋದು, ಮತ್ತೆ ಇದನ್ನ ನನ್ನ ಚಾನಲ್ ಅಲ್ಲಿ ರಿವ್ಯೂ ಕೂಡ ಮಾಡಿದ್ದೀನಿ, ಅದರಲ್ಲಿ ನೀವು ನೋಡ್ಬೋದು. ಮತ್ತೆ ಇದೊಂದು ಎಕ್ಸಲೆಂಟ್ ವಾಚ್ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದ್ರೆ ಯಾವ ತರ ಇದೆ ಸಿನಿಮಾ, ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಇದು ಕನ್ನಡದಲ್ಲಿ ಅಮೆಜಾನ್ ಪ್ರೈಮ್ ನಲ್ಲಿ ಲಭ್ಯವಿದೆ. 6.5 IMDb ಇದಕ್ಕೆ ತಲುಪಿದೆ. DNA ಇತ್ತೀಚೆಗೆ ಬಿಡುಗಡೆ ಆಗಿರುವಂತಹ ಸಿನಿಮಾ, ಅದು OTTಲಿ. ಇದರಲ್ಲಿ ದಿವ್ಯ ಎಂಬ ಮಹಿಳೆಗೆ ಒಂದು ಮಗು ಹುಟ್ಟುತ್ತೆ. ಆದ್ರೆ ಆ ಮಗುನ ಬದಲಾಯಿಸಿದರೆ ಅನ್ನೋ ಅನುಮಾನ ಅವಳಿಗೆ ಬರುತ್ತೆ. ಆದ್ರೆ ಆ ಮಗುನ ನಿಜವಾಗ್ಲೂ ಬದಲಾಯಿಸಿದ್ರೆ ಎಲ್ಲಿಗೆ ಬದಲಾಯಿಸಿದ್ರು, ಏನೇನಾಯ್ತು ಅನ್ನೋದು ಈ ಸಿನಿಮಾದ ಕತೆ. ಇದೊಂದು ಕ್ರೈಮ್ ಥ್ರಿಲ್ಲರ್ ಡ್ರಾಮಾ ಮೂವಿ. ರೀಸೆಂಟ್ ಆಗಿ ಕನ್ನಡದಲ್ಲಿ ಇದು ಕೂಡ ಡಬ್ಬಿಂಗ್ ಆಗಿದೆ. ಮತ್ತೆ ಇದು ಮೆಡಿಕಲ್ ಥ್ರಿಲ್ಲರ್ ಮೂವಿ ಅಂತದೇನು ಜಾಸ್ತಿ ಬಂದಿಲ್ಲ. ಇದು ಒಂದು ಚೆನ್ನಾಗೇ ಬಂದಿದೆ ಸಿನಿಮಾ. ಇದು ನಿಮಗೆ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಲಭ್ಯವಾಗಿದೆ. ಇದು ಕನ್ನಡ ಭಾಷೆಯಲ್ಲೂ ಕೂಡ ಇದೆ. 7.2 IMDb ಇದಕ್ಕೆ ತಲುಪಿದೆ. ಸಿನಿಮಾ ಒಂದು ಗುಡ್ ವಾಚ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಸಿನಿಮಾ ಮಾರ್ಗನ್. ವಿಜಯ್ ಆಂಟನಿ ಅವರು ಈ ಸಿನಿಮಾದಲ್ಲಿ ಮೇನ್ ಲೀಡ್ ಆಗಿ ಆಕ್ಟ್ ಮಾಡಿದ್ದಾರೆ. 7.1 ರೇಟಿಂಗ್ ಒಂದಿಗೆ ಕನ್ನಡದಲ್ಲಿ ಪ್ರೈಮ್ ವಿಡಿಯೋದಲ್ಲಿ ಲಭ್ಯವಿದೆ ಅಂತಾನೆ ಹೇಳ್ಬೋದು. ನಿನ್ನೆ ಈ ಸಿನಿಮಾ ನೋಡಿದೆ, ರಿವ್ಯೂ ಮಾಡೋಣ ಅನ್ಕೊಂಡೆ, ಬಟ್ ರಿವ್ಯೂ ಮಾಡೋಕ್ಕೆ ಆಗ್ಲಿಲ್ಲ, ಹಂಗಾಗಿ ಇದರಲ್ಲಿ ಅದನ್ನ ಸೇರಿಸಿ ಹೇಳ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಕನ್ನಡ ಸಿನಿಮಾ X&Y. ಇದು ಸತ್ಯಪ್ರಕಾಶ್ ಅವರೇ ಡೈರೆಕ್ಷನ್ ಮಾಡಿ ಅವರೇ ಕೂಡ ಆಕ್ಟ್ ಮಾಡಿರುವಂತಹ ಸಿನಿಮಾ. ಈ ಸಿನಿಮಾ 7.4 IMDbನ ಹೊಂದಿದೆ. 1 ತಿಂಗಳು ಮುಂಚೆ ಈ ಸಿನಿಮಾ ಥಿಯೇಟರ್ ರಿಲೀಸ್ ಆಗಿತ್ತು. ಥಿಯೇಟರ್ ಅಲ್ಲಿ ನಾರ್ಮಲ್ ಪ್ರಶಂಸೆನ ಪಡೆದು ಈಗ OTTಲಿ ಬಂದಿದೆ. ಇದೊಂದು ಗುಡ್ ವಾಚ್ ಫಿಲಂ ಅಂತಾನೆ ಹೇಳ್ಬೋದು. ಈ ಸಿನಿಮಾ ಸನ್ನೆಕ್ಸ್ಟ್ ಅಲ್ಲೇ ಅವೈಲೇಬಲ್ ಇದೆ. ನಿಮ್ಗೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಒಂದು ಎಂಟರ್ಟೈನ್ಮೆಂಟ್ ನ ಕಾಯ್ಕೊಂತ ಹೋಗುತ್ತೆ. ಒಳ್ಳೆ ಚೆನ್ನಾಗಿದೆ ಗುರು ಸಿನಿಮಾ. ಶೋ ಟೈಮ್. ಈ ಸಿನಿಮಾ ನಾನು ಇವತ್ತು ನೋಡಿದೆ. ನೋಡಬೇಕಾದ್ರೆ ನನಗೆ ಸ್ವಲ್ಪ ಸ್ಲೋ ಅಂತ ಅನಿಸ್ತು, ಆವ್ರೇಜ್ ವಾಚ್ ಅಂತ ಅನಿಸ್ತು. ಬಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಒಂಚೂರು ಚೆನ್ನಾಗಿತ್ತು. ಮಧ್ಯೆ ಎಲ್ಲೆಲ್ಲೋ ನಗಿಸ್ತಾರೆ ಇಂಟರ್ವಲ್ ಆದ್ಮೇಲೆ ಅಲ್ಲಿ ಇಲ್ಲಿ. ಮತ್ತೆ ಲಾಸ್ಟ್ ಅಲ್ಲಿ ಒಂದು ಟ್ವಿಸ್ಟ್ ಇದೆ, ಅದನ್ನ ನಾವು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಕ್ಲೈಮ್ಯಾಕ್ಸ್ ವಾಸ್ ಗುಡ್ ಅಂತ ಹೇಳ್ಬೋದು. ಸನ್ನೆಕ್ಸ್ಟ್ ಅಥವಾ ಏರ್ಟೆಲ್ ಎಕ್ಸ್ಟ್ರೀಮ್ ಆಪ್ ಅಲ್ಲಿ ಲಭ್ಯವಿದೆ. ಈ IMDbಲಿ 5.1 ರೇಟಿಂಗ್ ಸಿಕ್ಕಿದೆ. ಇದು ಒಂದು ಗುಡ್ ವಾಚ್. ಅಥವಾ ಸ್ಲೋ ಆಗಿರೋ ಸಿನಿಮಾ ಇಷ್ಟ ಆಗಲ್ಲ ಅಂದ್ರೆ ಆವರೇಜ್ ವಾಚ್. ಎಡಗೈಯೇ ಅಪಘಾತಕ್ಕೆ ಕಾರಣ. ಇದರಲ್ಲಿ ನಮ್ಮ ದಿಗಂತ್ ಅವರು ಮೇನ್ ಲೀಡ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ಇದಕ್ಕೆ 7.5 IMDb ರೇಟಿಂಗ್ ಬಂದಿದೆ. ಈ ಸಿನಿಮಾ ಸ್ಟಾರ್ಟ್ ಆಗಿ ಒಂದು ಇಂಟ್ರೆಸ್ಟ್ ಅನ್ನ ಕಾಯ್ಕೊಂಡಿರುತ್ತೆ, ಆದ್ರೆ ಇಂಟರ್ವಲ್ ಆದ್ಮೇಲೆ ಸ್ವಲ್ಪ ಸ್ಲೋ ಅಂತ ಅನ್ಸುತ್ತೆ ಸಿನಿಮಾ. ಬಟ್ ಕ್ಲೈಮ್ಯಾಕ್ಸ್ ನಿಮ್ಗೆ ಒಂದ್ ಸ್ವಲ್ಪ ಓಕೆ ಅಂತ ಅನ್ಸುತ್ತೆ. ಬಟ್ ಸಿನಿಮಾ ನೀವು ನೋಡ್ತಾ ಇದ್ರೆ ಗುಡ್ ವಾಚ್ ಅಂತಾನೆ ಹೇಳ್ಬೋದು. ಈ ಸಿನಿಮಾ ನಿಮಗೆ ಅಮೆಜಾನ್ ಪ್ರೈಮ್ ಅಲ್ಲಿ ಲಭ್ಯ ಇದೆ. ಈ ಸಿನಿಮಾ ನೀವು ಒಂದ್ಸಲ ಟ್ರೈ ಮಾಡಬಹುದು. ನೆಕ್ಸ್ಟ್ ಸಿನಿಮಾ ರೌಂಡ್. ಇದು ಒಂದು ಮಲಯಾಳಂನ ಸಿನಿಮಾ. ಮಲಯಾಳಂ ಅಲ್ಲಿ ಇಂಥ ಸಿನಿಮಾ ನನಗೆ ತುಂಬಾ ಇಷ್ಟ ಆಗುತ್ತೆ. ಆದ್ರೆ ಈ ಸಿನಿಮಾ ಕೂಡ ಸ್ವಲ್ಪ ಸ್ಲೋ ಅಂತ ಅನಿಸ್ತು. ಬಟ್ ನೋಡ್ತಾ ನಮಗೆ ಈ ಕತೆ ಓಪನ್ ಆಗುತ್ತೆ, ಆ ಕತೆ ಓಪನ್ ಆಗುತ್ತೆ ಅಂತ ಕಾಯ್ತಾ ಇರ್ತೀವಿ. ಬಟ್ ನಮಗೆ ಕ್ಲೈಮ್ಯಾಕ್ಸ್ ಹತ್ರ ಬಂದಾಗ ಗೊತ್ತಾಗುತ್ತೆ, ರಾತ್ರಿ ನಡೆದಿದ್ದೆಲ್ಲನೇ ಒಂದು ಸ್ಟೋರಿ, ಅದಕ್ಕೆ ಅನುಗುಣವಾಗಿ ಅವರು ಒಂದು ಸಮಸ್ಯೆನ ತಗೊಂಡು ಕತೆ ಬರ್ದಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ಬಟ್ ಇದು ಒಂದು ನೋಡ್ತಾ ಇದ್ರೆ ನಿಮಗೆ ಎಂಟರ್ಟೈನ್ಮೆಂಟ್ನ ಕಾಯ್ಕೊಂತ ಹೋಗುತ್ತೆ. ಇದು ನನ್ನ ಪ್ರಕಾರ ಆವ್ರೇಜ್, ಅಥವಾ ನೀವು ಇಂಥ ಸಿನಿಮಾಗಳನ್ನ ಇಷ್ಟಪಡದಿದ್ರೆ ಗುಡ್ ವಾಚ್ ಅಂತಾನೆ ಹೇಳ್ಬೋದು. 7.3 IMDb ರೇಟಿಂಗ್ ಒಂದಿಗೆ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಕನ್ನಡ ಭಾಷೆಯಲ್ಲೂ ಕೂಡ ಅವೈಲೇಬಲ್ ಇದೆ. ಇದಿಷ್ಟು 10 ಸಿನಿಮಾಗಳು ನನಗೆ ಇಷ್ಟವಾಗದವು, ಮತ್ತೆ ಕೆಲವೊಂದು ಆವರೇಜ್ ಅನಿಸ್ತಿರುವಂತಹ ಸಿನಿಮಾಗಳು. ಈ ಸಿನಿಮಾಗಳು ನಿಮಗೆ ಇಷ್ಟ ಆದರೆ
ಯಾವ ಸಿನಿಮಾ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲ ಸಿನಿಮಾ ಇಷ್ಟ ಆದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಯಾಕಪ್ಪ ಅಂದರೆ ಇದೇ ಥರ ವಿಡಿಯೋ ಇನ್ನು ಮುಂದೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇಷ್ಟು ವಿಡಿಯೋಗಳನ್ನು ಮಾಡಲು ನಾನು ಪ್ರಯತ್ನಿಸ್ತೀನಿ. ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರೂ ನಗ್ನಗ್ತಾ ಇರಿ, ಖುಷಿಯಾಗಿರಿ. ಸಿಂಪಲ್ ಕನ್ನಡಿಗ ಬಾಯ್.